ಯಾದಗಿರಿಯಲ್ಲಿ ಇನ್ನೂ ತಪ್ಪದ ಸಿಲಿಂಡರ್ ರಗಳೆ ಗ್ಯಾಸ್ ಏಜೆನ್ಸಿ ಕಳ್ಳಾಟಕ್ಕೆ ಸಾರ್ವಜನಿಕರ ಪರದಾಟ ಹಗಲು ಹೊತ್ತು ಬಂದು ರಾತ್ರಿ ಅಕ್ರಮವಾಗಿ ಮಾರಾಟ ಯಾದಗಿರಿ ನಗರದ ಗ್ಯಾಸ್ ಏಜೆನ್ಸಿ ವಿರುದ್ಧ ಆರೋಪ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದ್ರೂ ಸಿಗದ ಸಿಲಿಂಡರ್ ಆದರೆ ಹೆಚ್ಚು ಹಣ ನೀಡಿದ್ರೆ ಸಿಲಿಂಡರ್ ಕೊಡುವಂತ ಆರೋಪ ಕೇಳಿಬರ್ತಾ ಇದೆ ಇದು ಗ್ಯಾಸ್ ಏಜೆನ್ಸಿ ಅವರ ಕಳ್ಳಾಟ ಹಗಲು ಸಿಗಲ್ವಂತೆ ರಾತ್ರಿ ಸಿಗುತ್ತಂತೆ ಜಾಸ್ತಿ ದುಡ್ಡು ಕೊಟ್ರೆ ಕೊಡ್ತಾರಂತೆ ಅದು ಹೆಂಗೆ ಅದ್ಯಾವ ತರ ಹಗಲೇ ಇಲ್ದಿರೋದು ರಾತ್ರಿ ಹೆಂಗ್ ಬರುತ್ತೆ ಸ್ವಾಮಿ ಆಮೇಲೆ ಜಾಸ್ತಿ ದುಡ್ಡು ಕೊಟ್ರೆ ಹೆಂಗ್ ಬರುತ್ತೆ ಇದೆಲ್ಲ ದುಡ್ಡು ಹೊಡೆಯೋ ಕೆಲಸ ತಾನೆ ಅದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೂಕ್ತ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಸಂಬಂಧಪಟ್ಟವರು ಈ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಯಾದಗಿರಿಯಲ್ಲಿ ಇನ್ನೂ ಕೂಡ ಸಿಲಿಂಡರ್ ರಗಳೆ ತಪ್ಪಿಲ್ಲ ಜನ ಹೈರಾಣಾಗಿ ಹೋಗಿದ್ದಾರೆ ಬೇಕು ಬೇಕು ಅಂತಾನೆ ಗ್ಯಾಸ್ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಅದೇ ರಾತ್ರಿ ಆದರೆ ಗ್ಯಾಸ್ ಸಿಗುತ್ತಂತೆ ಜಾಸ್ತಿ ದುಡ್ಡು ಕೊಡ್ತೀರಾ ಅಂತಂದ್ರೆ ಗ್ಯಾಸ್ ಸಿಗುತ್ತಂತೆ ಅದು ಹಿಂಗೆ ಪ್ರಶ್ನೆ ಅಲ್ವಾ 3 ಗಂಟೆಗೆ ಅಲ್ಲ 24 ಗಂಟೆ ತೆರಿಬೇಕಂತಲ್ಲ ಅಲ್ಲಿ ಟೈಮ್ ಯಾವ ರಾಕ್ ಸಮುದ್ರ ನೀವು ಉಂಡೆಕಲ್ಲ ನೀವು ಎಲ್ಲ ಒಟ್ಟ ಅವ್ರು ಏನು ಒಟ್ಟ ಮುಚ್ಚಿದ್ರ ನಮಗೆ ಫೋನ್ ಮಾಡಿದ್ರು ಬ್ಲಾಕ್ನ್ಯಾಗ ಹೊರಗೆ ರೊಕ್ಕ ಜಾಸ್ತಿ ಹೋಗತ್ತಾರೆ ಫೋನ್ ಎತ್ತಲ್ಲ ಬ್ಲಾಕ್ ಕೊಡ್ತಾರೆ 2000 ರೂಪಾಯಿ ಬ್ಲಾಕ್ ಅರ್ಜೆಂಟ್ ಬೇಕಿದ್ರೆ ತರ್ತಾರೆ ಅದು ಮಸಾಜ್ ಚೀಲ ತಂದು 5 ಮುಂಚೆ ರಾತ್ರಿ 10 ಗಂಟೆಗೆ ಹೋಗಿ ತರ್ಬೇಕು ಗಪ್ಪ ಕಳಿಲಿ ರಾತ್ರಿ 10 ಬರೀ ಗೊಬ್ಬರ ಚೀಲ ಮಸಾಜ್ ಚೀಲ ತಗೊಂಬರಂತ ಕಳಿಗೆ ಒಯ್ದು ಏನು ಅರ್ಥ ಇಲ್ಲಿಗೆ ಬರ್ಬೇಕನ್ ರಾತ್ರಿ ಅಲ್ಲ ತಳಿಬಿಡಿ ಹತ್ತಿ ಗುಡ್ರು ಕೊಡ್ತಾರೆ ಮತ್ತೆ ಇದು ಗುಂಡು ಗೊತ್ತಿದ್ ಮತ್ತೆ ತಳಿಬಿಡಿ ಬರೋ ಬಂದಾಗ ಎಷ್ಟೆಂಟಾಗಿ ಸಾಯಲಿಲ್ಲ ಪಾರ ಸಣ್ಣವ್ರಿಗೆ ಸತ್ನ ಗ್ಯಾಸಿಗೆ ಬಂದ್ಕಿಸಿ ಲಾರಿ ಬುದ್ಧಿಕಿಸಿ